ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ರೇವಣ್ಣ ಪರ ವಕೀಲರಾದಂತಹ ಅರುಣ್ ಅವರು ಮಾಡಿದಂತಹ ವಾದವನ್ನ ಗಮನಿಸಿದ್ರಿ. ಆರೋಪಿ ವಿಚಾರಣೆಗೆ ಸಹಕರಿಸೋಕೆ ರೆಡಿ ಇದ್ದಾರೆ. ಹಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಯಾಕೆ ಕಸ್ಟಡಿಗೆ ತೆಗೆದುಕೊಳ್ಬೇಕು, ಯಾಕೆ ಕಸ್ಟಡಿಗೆ ಕೇಳಬೇಕು? ಈಗಾಗಲೇ ಆರೋಪಿ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿಂದ ಒಮ್ಮೆಯೂ ನೋಟಿಸ್ ಅನ್ನ ನೋಡಿಲ್ಲ ಅಲ್ಲಿದ್ದಂತಹ ಕಾರಣಕ್ಕಾಗಿ. ಹಾಗಾಗಿ ವಿಚಾರಣೆಗೆ ಹಾಜರಾಗಿಲ್ಲ. ಆದ್ರೆ ಈಗ ಕಸ್ಟಡಿಗೆ ಕೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ವಕೀಲರಾದಂತಹ ಅರುಣ್, ರೇವಣ್ಣ ಪರ ವಕೀಲರು ಅರುಣ್ ಅವರು ವಾದವನ್ನ ಮಂಡಿಸಿದ್ರು. ಹಾಗಾಗಿ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ನೀಡೋದಾಗಿ ಹೇಳಿದೆ ಪೀಠ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ರೇವಣ್ಣ ಅವರಿಗೆ ಸಿಗದೇ ಇದ್ರೆ ಕಾನೂನು ಸಂಕಷ್ಟ ಇವತ್ತೇ ಮರಳಿ ಎದುರಾಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂದ್ರೆ ಸೆಕ್ಷನ್ 376 ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಅನುಮತಿಯ ಮೇರೆಗೆ ಆಡ್ ಆನ್ ಆಗಿದೆ. ಅದನ್ನ ಸೇರ್ಪಡೆ ಮಾಡಲಾಗಿದೆ. ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿರುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಕಾನೂನು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಕೆಲವೇ ಗಂಟೆಗಳ ನಂತರದಲ್ಲಿ. ಹಾಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಈ ಪ್ರಕರಣದಲ್ಲಿ ಅವರು ಅರ್ಜಿಯನ್ನ ಹಾಕಿದ್ರು, ಅದರ ವಿಚಾರಣೆಯನ್ನ ಗಮನಿಸಿದ್ರಿ. ಸದ್ಯ ನ್ಯಾಯಮೂರ್ತಿಗಳು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಕೊಡುವುದಾಗಿ ಹೇಳಿದೆ ಪೀಠ. ಪ್ರೀತ್ ಜೆ ಅವರಿರುವಂತಹ 42ನೇ ACMM ನ್ಯಾಯಾಲಯ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಗ ತೀರ್ಪನ್ನ ಕಾಯ್ದಿರಿಸಿರೋದು. ಹಾಗಾಗಿ ಏನಾಗಿರಬಹುದು ನ್ಯಾಯಾಧೀಶರ ಆದೇಶ ಈ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ರೇವಣ್ಣ ಪರ ವಕೀಲರು ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶ, ಆರೋಪಿ ವಿಚಾರಣೆಗೆ ಹಾಜರಾಗೋಕೆ ಅಥವಾ ವಿಚಾರಣೆಗೆ ಸಹಕರಿಸೋಕೆ ರೆಡಿ ಇದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.